1962 ಇಸ್ವಿಯಿಂದ ಅಭ್ಯಾಸ ಮಾಡಿದ್ದೇನೆ. ಸಿರಿಗೆರೆ ಮಠದಲ್ಲಿ ದಾಸೋಹಕ್ಕಿದ್ದವನು ನಾನು. ಇವತ್ತು ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಬಡವರ ಬಗ್ಗೆ ಕಾಳಜಿ ಇದೆ. ಉಂಬದ ಲಿಂಗಕ್ಕೆ ನೈವೇದ್ಯ ಮಾಡುವರು, ಉಂಬುವ ಜಂಗಮ ಬಂದರೆ ಮುಂದೆ ಹೋಗು ಎಂಬುವರು, ಕಲ್ಲಿನ ನಾಗರಕ್ಕೆ ಹಾಲನ್ನು ಎರೆವರು, ನಿಜ ನಾಗರ ಕಂಡರೆ ಕೊಲ್ಲೆಂಬವರು, ಈ ಅನ್ನು ಹುಚ್ಚು ಶರಣರಿಗೆ ಏನೆಂದು ಕರೆಯಲು ಕೂಡ ಸಂಗಮ ದೇವ. ಎಷ್ಟು ಸ್ಪಷ್ಟ ಆಗಿದೆ. ನಾವು ಯಾರಿಗಾದ್ರೂ ಕೈ ಎತ್ತು ಕೊಡ್ತೀವೇನು? ಕೊಡೋ ಪದ್ಧತಿ ನಮ್ಮಲ್ಲಿ ಇಲ್ವೇ ಇಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಪದ್ಧತಿ ಏನು ಅಂತಂತ ಹೇಳಿದ್ರೆ ತಾ ಬಾ. ಇವತ್ತು ಈ ಮಠಗಳು, ಇದ್ರ ಇತಿಹಾಸ ಏನು ಲಿಂಗಾಯತರಿಗೆ ಗೊತ್ತಿದೆಯಾ? ಈ ಮಠಗಳು ಯಾಕಾದವು? ವಿರಕ್ತ ಮಠ ಅಂದ್ರೆ ಏನು, ಜಂಗಮ ಅಂದ್ರೆ ಏನು? ನಾನು ಅದಕ್ಕೆ ಸಿದ್ದರಾಮಯ್ಯನಿಗೆ ಹೇಳಿದೆ, ಲಿಂಗಾಯತರದ ಕೈ ಹಾಕ್ಬೇಡ, ಸತ್ ಮೇಲೆ 500 ಎದೆ ಮ್ಯಾಗ ಕಾಲಿಡಬೇಕು, ಜೀವಂತವಾಗಿ ಇಟ್ಟುಬಿಡ್ತಾರೆ, ನಿನಗೆ ಬೇಡೋ ನಮ್ಮ ಮಾರಾಯ ಅಂತ ಕೇಳಲಿಲ್ಲ. ನನಗೆ ಹೇಳೋರು ನೀವು ಸ್ಟೇಟ್ಮೆಂಟ್ ಕೊಡ್ರಿ ಅಂತ. ನಾಳೆದ ಉಷ್ಣನ್ ಮಕ್ಕಳ ಲಿಂಗಾಯತರಲ್ಲ, ನೀವು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಿ. ಒರಿಜಿನಲ್ ಲಿಂಗಾಯತರಲ್ಲಿ ನಾನು ಅದೇನು ನನಗೆ ಕೇಳ್ರಿ ಹೇಳ್ತೀನಿ. ಬಿಜ್ಜಳನ ಸಾಮ್ರಾಜ್ಯದಾಗ ಲಿಂಗ ಮುಟ್ಟಂಗಿರ್ಲಿಲ್ಲ. ಸಮಗಾರ ಹಲ್ಲಯ್ಯ ಮಾದಾರ ಚೆನ್ನಯ್ಯ ಅವನಮ್ಮ ಅಣ್ಣಯ್ಯ ಓ ಎಂದು ಕರೆಯರಿ ಕೂಡಲ ಸಂಗಯ್ಯ ಅಂದು ನನ್ನ ಬಸವಣ್ಣ ಕೂಗ್ದ. ಅದಕ್ಕೇನು ಸಿಕ್ತು? ರಕ್ತಪಾತ್. ಕಾಡಿಗೆ ಹಚ್ಚಿದ್ರು, ಕಾಡುಗಳಿಗೆ ಓಡೋದ್ರು, ವಿರಕ್ತ ಮಠಗಳನ್ನು ಕಟ್ಟಿದರು. ಅನ್ನದ ದಾಸೋಹ, ವಿದ್ಯೆ ದಾಸೋಹ. ಇವತ್ತು ಕರ್ನಾಟಕದಲ್ಲಿ ಯಾವ ಸರ್ಕಾರನೂ ವಿದ್ಯೆ ದಾಸೋಹ ಕೊಡಲಿಲ್ಲ. ಲಿಂಗಾಯತರ ಮಠಗಳು ಇಲ್ಲದೆ ಇದ್ರೆ ಕರ್ನಾಟಕದಲ್ಲಿ 99 ಜನ ಹೆಬ್ಬಟ್ಟು ಹೊತ್ತಿದ್ರು, ಓದಕ್ಕೆ ಜರಲಿಲ್ಲ. ಈ KL ಸೊಸೈಟಿ ಯಾರ ಪ್ರೇರಣೆ? HKIB ಯಾರ ಪ್ರೇರಣೆ? ಇವರೆಲ್ಲ ಯಾರು? ಯಾವ ಸ್ವಾಮಿಗಳಿದ್ರು ಹಿಂದಿದ್ರು? ಯಾವ ಮಹಾನ್ ಭಾವರಿದ್ರು? ಇದ್ರ ಚರಿತ್ರೆ ಇವತ್ತಿನ ದಿವಸ ಅನೇಕ ಜನ ನಮ್ಮ ಲಿಂಗಾಯತ ಹುಡುಗರಿಗೆ ಗೊತ್ತಿಲ್ಲ. ಈ ವಿಭೂತಿ ಬಳಿಬೇಕು ಅಂದ್ರೆ ಹಳೆ ಫ್ಯಾಷನ್ ಹಾಕಿತ್ತೀಗ, ಶರಗ್ ಹಾಕ್ಬೇಕು ಅಂದ್ರೂ ಹಳೆ ಫ್ಯಾಷನ್ ಆಗೋಯ್ತೀಗ, ಲಿಂಗ ಕಟ್ಟಬೇಕು ಅಂದ್ರೂ ಹಳೆ ಫ್ಯಾಷನ್ ಆಗ್ಬೇಕೀಗ, ಆಗೋಯ್ತೀಗ. ಇವತ್ತು ನನಗೆ ಭಾರಿ ಸಂತೋಷ ಅನ್ನಿಸ್ತಾ ಇದೆ. ಗೋಕಾಕ್ ನಗರದಲ್ಲಿ ಈ ಮಠದ ಏನು ಬಸವ ತತ್ವದ, ಬಸವ ಧರ್ಮದ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದೀವಿ. ಅದಕ್ಕೆ ಒಂದು ನಿಲುವಿಗೆ ನಿಂತ್ಕೊಳ್ಳಿ. ವೀರಶೈವ ವೀರತ್ವ ಇರಬೇಕು. ಅದು ವೀರತ್ವ ಇಲ್ಲದೆ ಇದ್ರೆ ಬರೀ ಶೈವತ್ವ ಇದ್ರೆ ಏನು ಪ್ರಯೋಜನ ಆಗಲ್ಲ. ಛಲಬೇಕು ಶರಣಂಗೆ ಪರಧನ ವಲ್ಯನಂಬ, ಛಲಬೇಕು ಶರಣಂಗೆ ಪರಸತಿ ವಲ್ಯನಂಬ. ಇವತ್ತು ಯಾರಾದರೂ ಒಬ್ರು ಶರಣರು ತೋರಿಸ್ತೀರಾ? ನನ್ನ ರಾಜಕಾರಣಕ್ಕೆ ತಂದವರು ನಿಜಲಿಂಗಪ್ಪನವರು, ಪರಮ ಪೂಜ್ಯರು, ಮುಖ್ಯಮಂತ್ರಿ, ಕಾಂಗ್ರೆಸ್ ಅಧ್ಯಕ್ಷರು. ಬಸ್ ಸ್ಟ್ಯಾಂಡಿಂದ ಮನೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋದ್ರು, ಕಾರ್ ಇರಲಿಲ್ಲ. ಬ್ಯಾಂಕ್ನಾಗ 400 ರೂಪಾಯಿ ದುಡ್ಡು ಇರಲಿಲ್ಲ. ಆದ್ರೆ ಇವತ್ತಿನ ರಾಜಕಾರಣಿ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯಿಯ ಹಾಲು ನಾಯಿ ಮಕ್ಕಳಿಗಲ್ಲದೆ ಪಂಚಾಮೃತಕ್ಕೆ ದಕ್ಕದಯ್ಯ. 12ನೇ ಶತಮಾನದಲ್ಲಿ ಬಸವಣ್ಣ ಅಡ್ವಾನ್ಸ್ ಆಗಿ ಹೇಳೋದ. ವೀರೇಂದ್ರ ಪಾಟೀಲ್ರು ಸಾಯಬೇಕಾದ್ರೆ 80 ಲಕ್ಷ ರೂಪಾಯಿ ಸಾಲ ಇತ್ತು. ಇವತ್ತಂತ ಒಬ್ಬ ಶರಣರನ್ನು ತೋರ್ಸಕ್ ಸಾಧ್ಯವ? ಅಪ್ಪನಗೌಡ ಪಾಟೀಲ್ ಸಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿ ಮಾಡಿದ ಮಹಾನುಭಾವ. ಸಾಯ್ಬೇಕಾದ್ರೆ ಏನಾದ್ರು ಆಸ್ತಿ ಇತ್ತ? ಅವ್ರ ಮಕ್ಕಳೆಲ್ಲದಾರಂತ ನೀವು ಯಾರಾದ್ರೂ ವಿಚಾರಿಸ್ತಾ ಇದ್ದೀರಾ? ನಿಮಗೇನಾದ್ರೂ ಕಲ್ಪನೆ ಇದೆಯಾ? ಅಪ್ಪನಗೌಡ ಪಾಟೀಲ್ರವರ ಶಿಲೆಗೆ ಹೂವಿನ ಹಾರ ಹಾಕ್ತೀರಿ, ಅವ್ರ ಮಕ್ಕಳು ಉಣ್ತಾ ಇದಾರೋ ಇಲ್ಲೋ, ಪ್ರಸಾದ ಇದೆಯೋ ಇಲ್ಲೋ, ಯಾರು ಕೇಳಿ ನೋಡೋರಿಲ್ಲ. ಯಾಕಂದ್ರೆ ಅವ್ರ ಅಧಿಕಾರದಾಗ ಇಲ್ಲ. ಅಧಿಕಾರದಾಗ ಇದ್ರೆ ಟೇಪ್ ಕಟ್ ಮಾಡಕ್ಕೆ ಕರೆಸ್ತೀರಿ,
ಉದ್ಘಾಟನೆ ಕರೆಸ್ತೀರಿ, ಅಧಿಕಾರ ಇಲ್ಲದೆ ಇದ್ರೆ ಇದು ಏನು ನಡೆಯಲ್ಲ, ಬಿಡಲೇ ಮಾರ್ಯ, ಎಲ್ಲಿ ಹಚ್ಚಿದ್ರು ಹೋಗಲ್ಲ ಅಂತೀರಿ. ಇದು ಇವತ್ತಿನ ಕಾಲ. ಅದಕ್ಕೆ ಒಂದು ನಿಲುವನ್ನು ಸ್ಪಷ್ಟವಾಗಿ ಹಿಡೀರಿ. ಒಂದು ರಾಜರ ಸಭೆಯಲ್ಲಿ ಒಬ್ಬ ನಪುಂಸಕ ಇದ್ದ. ಒಬ್ರು ಆಚಾರ್ಯರಿದ್ರು, ಭಾರಿ ದೊಡ್ಡ ವಿಚಾರವಂತರು. ಈ ನಪುಂಸಕ ಯಾವತ್ತೂ ಸಿಟ್ಟು ಮಾಡೋನು. ರಾಜರು ಯಾವತ್ತೂ ಈ ಆಚಾರ್ಯಗೆ ಮರ್ಯಾದೆ ಕೊಡ್ತಾರೆ ಅಂತ ಅವ್ರಿಗೆ ಹೇಳಿದ್ರು, ಇಲ್ಲ ಕಣೆ ಭಾರಿ ಬುದ್ಧಿವಂತ ಅಂತ. ಆ ನಪುಂಸಕ ಹೇಳ್ದ, ಹಂಗಾರೆ ಈ ಆಚಾರ್ಯ ಬುದ್ಧಿವಂತರಿದ್ರೆ ನನ್ನ 3 ಪ್ರಶ್ನೆಗೆ ಉತ್ತರ ಕೊಡು ಅಂತ ಹೇಳ್ರಿ ಅಂತ. ಕೇಳಲ್ಲ ಅಂದರು. ಈ ಜಗತ್ನಾಗ ಆಕಾಶದ ಮೇಲೆ ನಕ್ಷತ್ರಗಳು ಎಷ್ಟಿದಾವೆ ಹೇಳು ಅಂದ. ಆಚಾರ್ಯರು ಪರೇಶಾನ್ ಆದರು. 2ನೇ ಪ್ರಶ್ನೆ, ಈ ಜಗತ್ನಲ್ಲಿ ಸೆಂಟ್ರ್ ಇರೋ ಜಾಗ ಯಾವುದು ಹೇಳು ಅಂದ. 3ನೇ ಪ್ರಶ್ನೆ, ಈ ಜಗತ್ನಲ್ಲಿ ಗಂಡಸರು ಎಷ್ಟಿದ್ದಾರೆ ಹೆಂಗಸರು ಎಷ್ಟಿದ್ದಾರೆ ಹೇಳು ಅಂದ. ಆಚಾರ್ಯರು ಸುಸ್ತಾಗ್ಬಿಟ್ರು. ಏನು ಮಾಡೋದು? ಅವ್ರ ಮನೇಲಿ ಬಟ್ಟೆ ಕ್ಲೀನ್ ಮಾಡೋನಿದ್ದ, ಅವನೊಂದು ಕತ್ತಿ ಕರ್ಕೊಂಡು ಬಂದ. ರಾಜರ ಸಭೆಯಲ್ಲಿ ನಾನು ಉತ್ತರ ಕೊಡ್ತೇನೆ ನಡೀರಿ ಅಂದ. ರಾಜರು ಹೇಳ್ದ, ಇವನು ಉತ್ತರ ಕೊಡ್ತಾನೆ ಅಂತ. ಅವ್ನು ನಪುಂಸಕ ಕೇಳಿದ್ರು, ಕೇಳಪ್ಪ ನೀನು, ಆಕಾಶದಾಗ ಎಷ್ಟು ನಕ್ಷತ್ರಗಳಿದಾವೆ ಅಂದ. ಏನು ಅಂತೀರಿ? ಕತ್ತೆ ಮೇಲೆ ಹೊಡೆದ ಕೈಯ. ನನ್ನ ಕತ್ತಿ ಕೂದಲು ಎಷ್ಟಿದಾವೆ ಅಷ್ಟು ನಕ್ಷತ್ರ ಅದಾವೆ, ಬೇಕಾದ್ರೆ ಎಣಿಸ್ಕೊಂಡು ಬಾ ಅಂದ. ಅವನು ಇವನು ಭಾರಿ ಹುಷಾರಾಗದ ಅಂತ ಹೇಳ್ದ. ಭೂಮಿ ಮೇಲೆ ಸೆಂಟ್ರ್ ಜಾಗ ಯಾವುದು ಅಂದ. ಅವನು ಹಿಂಗೆ ತಿರುಗಾಡ್ದ, ಅವನ ಕೈಯಾಗ ಕೋಲಿತ್ತು, ಹೊಡೆದ. ಇದೇ ಭೂಮಿಗೆ ಸೆಂಟ್ರ್ ಜಾಗ, ನಿನಗೆ ಅನುಮಾನ ಇದ್ರೆ ನೀನು ಅಳತೆ ಮಾಡ್ಕೊಂಡು ಬಾ ಅಂದ. ಓ, ಇಲ್ಲೂ ಇವನು ಪಾರಾದ. ಗಂಡಸರು ಎಷ್ಟದಾರೆ ಹೆಂಗಸರು ಎಷ್ಟದಾರೆ ಹೇಳು ಅಂದ. ಇವನು ಪಾಪ ಈ ಬಟ್ಟೆಗೇನು ಒಂದು ತಾಸು ಸುಮ್ಮನಿದ್ದು ಆಮೇಲೆ ಕೋಲ್ ತಗೊಂಡು ಇವನಿಗೆ ಬಡಿಯೋಕ್ಕೆ ಶುರು ಮಾಡ್ದ ನಪುಂಸಕನಿಗೆ. ರಾಜರು ಕೇಳಿದ್ರು, ಯಾಕೆ ಬಡಿತಾ ಇದ್ದಿ? ಇಲ್ಲ ಮಹಾಬುದ್ಧಿ, ನಾನು ಫಸ್ಟು ಗಂಡಸರ ಲೆಕ್ಕ ಹಾಕಿದೆ, 1 ಜಾಸ್ತಿ ಬಂತು. ಮತ್ತು ನನ್ನ ಲೆಕ್ಕ ತಪ್ಪಾಯ್ತಲ್ಲ ಅಂತ ಮತ್ತೆ ಲೆಕ್ಕ ಹಾಕಿದೆ, 1 ಕಡಿಮೆ ಬಂತು. ಇನ್ನೊಂದು ಸಲ ಹೆಂಗಸರು ಲೆಕ್ಕ ಹಾಕಿದೆ, 1 ಜಾಸ್ತಿ ಬಂತು, 1 ಕಡಿಮೆ ಬಂತು. ನಾನು ಯಾಕೆ ಇದು ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂದರೆ, ಈ ಮುಂಡೆ ಮಗ ನಾನು ಗಂಡಸರ ಕಡೆ ಎಣ್ಸಕ್ಕೆ ಹೋದ್ರೆ ಅಲ್ಲೂ ಬಂದು ನಿಂತ್ಕೋತಾನೆ, ಹೆಂಗಸರ ಕಡೆ ಎಣ್ಸಕ್ಕೆ ಹೋದ್ರೆ ಅಲ್ಲೂ ಬಂದು ನಿಂತ್ಕೋತಾನೆ. ಅದನ್ನು ನೋಡಿ ಇವನಿಗೆ ಬಡದೆ ಅಂತ. ಇವತ್ತಿನ ರಾಜಕಾರಣಿಗಳು ಅದೇ ಆಗಿರೋದು. ಇವತ್ತಿನ ಇಲ್ಲೂ ಅಲ್ಲೂ, ಇಲ್ಲೂ ಅಲ್ಲೂ, ಎಲ್ಲೆಲ್ಲೂ ಅವರೇ. ಒಂದು ನಿಲುವಿಲ್ಲ, ಒಂದು ಕಡೆ ನಿಲ್ತಕ್ಕಂಥ ಸಾನ್ನಿಧ್ಯ ಇಲ್ಲ ಇವತ್ತಿನ ದಿವಸ. ಆದ್ದರಿಂದ ಇವತ್ತು ಪೀಠಗಳ ಜವಾಬ್ದಾರಿ ಜಾಸ್ತಿ ಅದ. ನೀವು ಹೇಳಬೇಕು. ನಾನೆಲ್ಲ ಧರ್ಮಾಧಿಕಾರಿಗಳಿಗೆ ಹೇಳ್ತೇನೆ, ಕರ್ನಾಟಕ ಉಳಿಬೇಕು. ಇದು ಬಸವಣ್ಣನ ನಾಡು. ಎಂದಿನವರೆಗೆ ಬಸವ ಕೃಪೆ ಇರ್ತಕ್ಕಂಥ ಸರ್ಕಾರ ವಿಧಾನಸೌಧದಲ್ಲಿ ಬರೋದಿಲ್ವೋ ಅಂದಿನವರೆಗೆ ಕರ್ನಾಟಕ ಉದ್ಧಾರ ಆಗೋದಿಲ್ಲ. ಇದು ಸ್ಪಷ್ಟ, ಇದು ಸ್ಪಷ್ಟ. ಬಸವಣ್ಣನ ಸರ್ಕಾರ ಯಾವುದು? ಕಲಬೇಡ, ಕುಲಬೇಡ, ಕೊಲ್ಲಬೇಡ, ಪುಷ್ಯ ನುಡಿಯಲು ಬೇಡ, ತನ್ನ ಬಣ್ಣಿಸಲು ಬೇಡ, ಎದುರು ಎಳೆಯಲು ಬೇಡ. ಇದುವೇ ಅಂತರಂಗ ಶುದ್ಧಿ, ಇದುವೇ ಬಹಿರಂಗ ಶುದ್ಧಿ. ಇದು ಇವತ್ತಿದೆಯಾ? ಕೋರ್ಟ್ ಹತ್ರಕ್ಕೆ ನಿಂತ್ಕೊಂಡ್ರೆ ಕಳ್ಳರ ಹೆಸರುಗಳು ಕೂಗ್ತಾ ಇಲ್ಲ, ನಮ್ಮ ಮಂತ್ರಿಗಳ ಹೆಸರು ಕೂಗ್ತಾ ಇದಾವ. ಅಡ್ವಾನ್ಸ್ನಾಗ ಅವ್ರು ಹೋಗಿ ಬೇಲ್ ತಗೊಂಬರ್ತಾರೆ. ಯಾಕೆ ತರ್ತಾರೆ ಗೊತ್ತಿಲ್ಲ. ಇವತ್ತು ನಾನು ಮಠ ಇಲ್ಲದೆ ಇರ್ತಕ್ಕಂಥ ಜಂಗಮ ಇದ್ದ ಹಾಗೆ ಇವತ್ತು ಎಲ್ಲಿ ಭಿನ್ನ ಆಗ್ತಾರೋ ಅಲ್ಲಿ ಕರ್ಕೊಂಡು, ನನಗಿಂತ ಕಿರಿಯರಿಲ್ಲ, ಹಿರಿಯರಿಗಿಂತ ನಾ ಮೇಲಿಲ್ಲ, ಸದಾ ಹಿರಿಯರ ಪಾದದ ಧೂಳಿಯಾಗಿ ದುಡಿಬೇಕು ಕೂಡಲ ಸಂಗಮ ದೇವ, ಆ ಸಿದ್ಧಾಂತದಲ್ಲಿ ಬದುಕು ಬಂದಿರತಕ್ಕಂಥವ್ರು ನಾನು. ಆದ್ದರಿಂದ ಇವತ್ತು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವೀರಶೈವ ಮುಖಂಡರಿಗೆ ಇಷ್ಟು ಹೇಳ್ತೀನಿ, ಒಗ್ಗಟ್ಟಾಗಿರಿ, ಧರ್ಮ ನೀವು ಕಾಪಾಡ್ರಿ. ನೀವು ಗಟ್ಟಿಯಾಗಿದ್ರೆ ನಾವು ಸಾಬ್ರು ಬದುಕೋತೀವಿ, ಅಂದ್ರೆ ನಾವು ಬದುಕಂಗಿಲ್ಲ. ನಿಮ್ಮ ರಕ್ಷಣೆನೇ ನಮಗೆ. ಇವತ್ತು 30 ಹುಡುಗರು ನಾವು ಮಠದಾಗ ಓದ್ತಾ ಇದ್ವಿ, ಜಾತಿ ಇಲ್ಲ. ಸಿರಿಗೆರೆ ಮಠದಾಗ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಮಠದಿಂದ ಬಂದಿರತಕ್ಕಂಥವ್ರು ನಾವು. ಧಾರವಾಡಪುರದ ಚಾರುಮುರುಘ ಮಠದ ಸಾರು ಗುರು ಮೃತ್ಯುಂಜಯ ಸ್ವಾಮಿಗೆ ಮಲ್ಲಿಕಾರ್ಜುನ್ ಮನ್ಸೂರ್ ಹಾಡ್ತಾ ಇದ್ರೆ ಆ ಹಾಡು ಎತ್ತಿ ಹೇಳಿಸುವಂಥದ್ದು. ಈಗ ಉಳ್ದಾವೇನ್ರಿ? ಈಗ ಬಂದಿದೆ ಅವನ ಪ್ಯಾರ್ಕರೆ, ಈಗಿಲ್ಲ. ಈಗ ಹರಿಕಥೆನೇ ಇಲ್ಲ. ಹರಿಕಥೆ ಬದಲು ಏನು ಅಂದರೆ ಆರ್ಕೆಸ್ಟ್ರಾದಿಂದ ಇವತ್ತು ಇಡೀ ನಮ್ಮ ಇದು ದಿವಗಣ ಆಗಬೇಕು. ದುರ್ದೈವ.
ಅದಕ್ಕೆ ನನಗೆ ಹೇಳ್ತಾರೆ, ಇಬ್ರಾಹಿಂ ಸಾಹೇಬ್ರೆ ನೀವು 18ನೇ ಶತಮಾನದಲ್ಲಿ ಹುಟ್ಟಬೇಕಾಗಿತ್ತು, ಭಾರಿ ಲೇಟಾಗಿ ಹುಟ್ಟಿದ್ರಿ ಅಂತ. ಹುಟ್ಟಿದ್ದೀನಿ ನಾನು, ಸಾಬ್ರ ಜಾತಿಯಲ್ಲಿ ಹುಟ್ಟಿದ್ದೇನೆ. ನಾನೇನು ದೇವ್ರಿಗೆ ಅರಸಿ ಕೊಟ್ಟಿದ್ನ ಈ ಜಾತಿಯಾಗಿ ಹುಟ್ಟಿಸು ಅಂತೇಳಿ ಅಂತ? ಇಲ್ಲ. ಎಲ್ಲಾದ್ರೂ ಇರು, ಎಂತಾದ್ರೂ ಇರು, ಎಂದೆಂದಿಗೂ ನೀ ಮಾನವನಾಗಿರು, ಅದೇ ಶ್ರೇಷ್ಠವಾಗಿರ್ತಕ್ಕಂಥದ್ದು. ನಿನ್ನ ಮನೆಗೆ ಬಂದರೆ ಯಾರಿಗೂ ದಾಸೋಹ ಇಲ್ಲ ಅಂತ ಹೇಳಬೇಡ, ನೀಡ್ತಾ ಇರು. ಬಂದವರನ್ನು ನೀನು ಸ್ವಾಗತಿಸ್ತಾ ಇರು. ಇವತ್ತು ಕೂಡ ಮನೆಯಲ್ಲಿ ಕಲ್ಯಾಣಿ ನೀರದ, ಸ್ವಾಮಿಗಳು ಬಂದರೆ ಲಿಂಗ ಪೂಜೆ ಮಾಡ್ತಕ್ಕಂಥ ವ್ಯವಸ್ಥೆ ಮನೆಯಲ್ಲಿಟ್ಟಿವಿ. ವೆಜಿಟೇರಿಯನ್ ಕಿಚನ್ ಇದೆ. ಅಡುಗೆ ಮಾಡೋನು 500 ಅದಾರ. ಯಾಕಂದ್ರೆ 500 ಭಾರಿ ಗಟ್ಟಿಯಾಗಿರ್ತಕ್ಕಂಥವ್ರಿ. ಈ ಲಿಂಗಾಯತ್ರಿ ಜಗಳ ಇಬ್ಬರು 500 ಜಗಳನೇ ಪಾಪ ಕುರುಬನಿಗೆ ಹೊಡೆದಾಕಿದ್ರು. ಇವತ್ತು ಈ ಶ್ರೇಷ್ಠವಾದಂಥ ಈ ನಾಡಿನಲ್ಲಿ ಇವತ್ತಿನ ದಿವಸ ತಾವೆಲ್ಲರೂ ಪ್ರವಚನವನ್ನು ಕೇಳಕ್ಕೆ ಸೇರಿದಿರಿ. ಅನೇಕ ಜನ ಬರಬೇಕಾಗಿತ್ತು, ಬರಲಿಲ್ಲ. ಅದೃಷ್ಟ ಇದ್ದವ್ರು ಬರ್ತಾರೆ. ಯಾರಿಗೆ ಪ್ರಸಾದದ ಭಾಗ್ಯ ಇದೆಯೋ ಅವ್ರು ಖಂಡಿತವಾಗಿ ಬರ್ತಾರೆ. ಆದರೆ ನಾನು ಯಾವುದೇ ಮಟ್ಟಕ್ಕೆ ಆಹ್ವಾನವನ್ನು ಎಂದು ನಾನು ತಿರಸ್ಕರಿಸೋದಿಲ್ಲ. ನಾನು ಅಷ್ಟೇ ಅಲ್ಲ, ನನ್ನ ಮಕ್ಕಳಿಗೂ ಕೂಡ ಬಿಲ್ ಬರೆದಿಟ್ಟಿದ್ದೇನೆ. ಎಲ್ಲಿ ಶರಣರು ಬರ್ತಾರೋ, ಎಲ್ಲಿ ಶರಣರ ಮಠ ಇದೆಯೋ ಕರೆ ಬಂದರೆ ಓ ಎನ್ನು. ಯಾವ ಶರಣರಿಗೂ ಪ್ರಸಾದ ಕೊಡದೆ ಕಳಿಸಬೇಡ. ಯಾವತ್ತೂ ಕೂಡ ಎನಗಿಂತ ಕಿರಿಯರಿಲ್ಲ, ಹಿರಿಯರಿಗಿಂತ ಮೇಲಿಲ್ಲ. ಇದು ತಾನು ಯಾವತ್ತೂ ಬೆನ್ನಿನ ಮೇಲೆ ಬರ್ಕೊಂಡಿರು. ಇದುವೇ ಶಾಶ್ವತ, ಇದುವೇ ನಿತ್ಯ, ಇದುವೇ ಸತ್ಯ. ಇದನ್ನೇ ನಾವು ಮಾಡ್ಕೊಂಡು ಬಂದಿದ್ದೇವೆ. ಆದ್ದರಿಂದ ನೆರೆದಂಥ ಎಲ್ಲ ಶರಣಿಯರಿಗೆ, ಯಾಕಂದರೆ ನಾಳೆ ಬಡ್ಜೆಟ್ ಅಧಿವೇಶನ ಇದೆ. ನಮ್ಮ ಬಸವರಾಜ ಬೊಮ್ಮಣ್ಣ ಇಡ್ತದನ್ನ ಬಡ್ಜೆಟು ನಮ್ಮ ಭಾರಿ ಸ್ನೇಹಿತನೇ. ಆ ಕಡೆ ಕಂಪ್ನಿಯಾಗ ಅದೀವಿ, ನಾವು ಈ ಕಡೆ ಕಂಪ್ನಿಯಾಗಿದ್ದೀವಿ, ಆದರೆ ಭಾರಿ ಸ್ನೇಹಿತರು. ಈಗ ಇಲ್ಲೂ ಕೂಡ ನಮಗೆ ಪ್ರಭಾಕರ್ ಕೋರೆ ಅವರು, ಕವಟಿ ಮಠಗವರು, ಯಾರ್ಯಾರು ನಮ್ಮವ್ರು ಇಲ್ಲ ಅಂತೇಳಿ ಕೌಜಲ್ಗೆ ಅಜ್ಜ ಅವ್ರು ಎಲೆಕ್ಷನ್ ಮಾಡಿದೆ. ಮೊನ್ನೆ ಮೊಮ್ಮಗಂದು ಎಲೆಕ್ಷನ್ ಮಾಡಿದ್ವಿ ನಾವು. ಆ ಕಾಲದಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಇಷ್ಟೇ ಎಲ್ಲ ಶರಣಿಯರ ಪಾದಕ್ಕೆ ನಮಸ್ಕಾರ ಮಾಡಿ ನಾನು ಪ್ರಾರ್ಥನೆ ಮಾಡೋದು, ಇವನಾರವ ಎನಿಸಿದರಯ್ಯ, ನಮ್ಮವ ಎನಿಸಯ್ಯ. ಮಹದಾನಿ ಕೂಡಲ ಸಂಗಮದೇವ, ನಿಮ್ಮ ಶರಣರ ಪಾದದ ಧೂಳಿಯಾಗಿ ದುಡಿಯುವ ಎಂಬ ಸಂಕಲ್ಪವಯ್ಯ. ಎಲ್ರಿಗೂ ಶರಣಾರ್ಥಿಗಳು ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಬೇಕು ನಮಗೆ